ಬೀಚ್ನಲ್ಲಿ ಅಲೆಗಳ ಅಬ್ಬರ, ಸಮುದ್ರಕ್ಕೆ ಇಳಿಯದಂತೆ ಸೂಚನಾ ಫಲಕ ಅಳವಡಿಕೆ. ಸಮುದ್ರದಲ್ಲಿ ಅಬ್ಬರದ ಅಲೆಗಳು ಏಳುತ್ತಿರುವುದರಿಂದ ಮತ್ತು ಸ್ವಲ್ಪ ಮಳೆರಾಯನ ಅಬ್ಬರ ಇಳಿಮುಖವಾದ ಹಿನ್ನೆಲೆಯಲ್ಲಿ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಸಮುದ್ರಕ್ಕೆ ಇಳಿಯದಂತೆ ಗಂಗೊಳ್ಳಿ ಕರಾವಳಿ ಕಾವಲು ಪಡೆ ಪೊಲೀಸ್ ನಿರೀಕ್ಷಕರಾದ ವಸಂತರಾಮ ಆಚಾರ್ ಅವರ ಮಾರ್ಗದರ್ಶನದಲ್ಲಿ ಶುಕ್ರವಾರ ಸೂಚನಾ ಫಲಕ ಹಾಗೂ ಬಲೆಯಿಂದ ತಡೆಬೇಲಿ ನಿರ್ಮಾಣ ಮಾಡಲಾಯಿತು. ಉಡುಪಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯು ಮುಂಜಾಗ್ರತಾ ಕ್ರಮವಾಗಿ ತ್ರಾಸಿ ಮರವಂತೆ ಬೀಚ್ಗೆ ಹೆಚ್ಚಿನ ಭದ್ರತೆಗಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಿದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅಗತ್ಯ ಧ್ವನಿ ಪೆಟ್ಟಿಗೆಯ ಸೈರನ್ ವ್ಯವಸ್ಥೆ ಮಾಡಿದರೆ ಹೆಚ್ಚಿನ ಜನರ ಪ್ರಾಣ ಉಳಿಸಬಹುದು ಎಂದು ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಚುಗೋಡು ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡರು. ಕರ್ನಾಟಕದಾದ್ಯಂತ ಪ್ರಸಿದ್ಧವಾಗಿರುವ ತ್ರಾಸಿ ಮರವಂತೆ ಬೀಚ್ ಕಡೆಯಿಂದ ಸಾಗ್ತಾ ಬೈಂದೂರು ಕಡೆ ಹೋಗ್ತಾ ಇರುವಾಗ ಕರಾವಳಿ ಕಾವಲು ಪೊಲೀಸ್ ಪಡೆಯವರು ಶ್ರಮದಾನ ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ. ಯಾಕೆ ಕೇಳಿದರೆ, ಇವರು ತಮ್ಮ ಕರ್ತವ್ಯದ ಜೊತೆಗೆ ಜನರ ಪ್ರಾಣವನ್ನು ಕೂಡ ಉಳಿಸುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಒಂದು ಸ್ವಂತ ಖರ್ಚಿನಿಂದ ಕರಾವಳಿ ಕಾವಲು ಪೊಲೀಸ್ ಪಡೆಯವರು ಇದೆಲ್ಲ ಅವರ ಸಿಬ್ಬಂದಿಗಳನ್ನು ಹಾಕ್ಕೊಂಡು ಸಾರ್ವಜನಿಕರ ಒಂದು ಜೀವ ಉಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳು ಒಂದು ಇದ್ರೂ ಜಾಸ್ತಿ ಜನ ಇರಲಿಕ್ಕಾಗೋದಿಲ್ಲ, ಒಂದು 2 ಅಥವಾ 4 ಜನ ಇರ್ಬೋದು. ಆದರೆ ಸಾವಿರಾರು ಜನ ಈ ಬೀಚ್ ಪ್ರದೇಶದಲ್ಲಿ ನೀರಿಗೆ ಇಳಿಯುವಾಗ ಒಂದಿಬ್ಬರನ್ನ ಈಚೆಯಿಂದ ಮೇಲೆ ಬನ್ನಿ ಅಂತೇಳಿ ಹೇಳುವಾಗ ಮತ್ತೊಂದಿಬ್ಬರು ಈಚೆ ಬರ್ತಾರೆ, ನೀರಿಗೆ ಹೋಗ್ತಾರೆ. ಹಾಗಾಗಿ ನನ್ನ ಪ್ರಕಾರ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವ ಒಂದು ಮಾತಿನ ಪ್ರಕಾರ ಇಲ್ಲಿ ಒಂದು ಬೂತನ್ನು ತಯಾರಿಸಿ ಈ ಕರಾವಳಿ ಕಾವಲು ಪೊಲೀಸ್ ಇದ್ದಾರಲ್ಲ ಅವರಿಗೆ ಒಂದು ಸೈರನ್ನು ಅಥವಾ ಮೈಕ್ ಕೊಡುವ ವ್ಯವಸ್ಥೆ ಮಾಡಿದರೆ ಇಲ್ಲಿಂದ ಕೂಗಿ ಹೇಳಿದರೆ ಯಾರೂ ಬರುವುದಿಲ್ಲ. ಅದೇ ಸೈರನ್ ಹಾಕಿದರೆ ಅಥವಾ ಮೈಕ್ ವ್ಯವಸ್ಥೆ ಮಾಡಿದರೆ ಎಲ್ಲ ಮೇಲೆ ಬರ್ತಾರೆ. ಹಾಗಾಗಿ ಅದೊಂದು ಕಾರ್ಯ ಒಂದು ಸರ್ಕಾರದಿಂದ ಅದೊಂದು ಕಾರ್ಯ ಆದರೆ ತುಂಬ ಒಳ್ಳೆಯದು ಅಂತೇಳಿ ಅನ್ನಿಸ್ತದೆ. ಈ ಹಿಂದೆ ಕೂಡ ನಮ್ಮ ಆರಕ್ಷಕ ಠಾಣೆಯವರು ಕೂಡ ಇದೇ ರೀತಿಯ ಕೆಲಸ ಮಾಡಿದ್ದಾರೆ. ಮತ್ತು ಆಂಬ್ಯುಲೆನ್ಸ್ ಚಾಲಕರಾದ ಇಬ್ರಾಹಿಂ ಗಂಗೊಳ್ಳಿ ಆಗ್ಬೋದು, ಆಮೇಲೆ ದಿನೇಶ್ ಗಂಗೊಳ್ಳಿ ಆಗ್ಬೋದು, ಅವರ ತಂಡ ತುಂಬ ಕೆಲಸ ಮಾಡಿದೆ. ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ತುಂಬ ಕೆಲಸ ಮಾಡಿದೆ. ಹಾಗಾಗಿ ಸರ್ಕಾರ ತನ್ನ ಮಟ್ಟದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಒದಗಿಸಬೇಕಾಗ್ತದೆ ಅದನ್ನು ಒದಗಿಸಿದರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ಸ್. ತಮ್ಮ ಹೆಸರು? ನನ್ನ ಹೆಸರು ಸತೀಶ್ ಕಂಚುಗೋಡು ಅಂತೇಳಿ, ಅಂಬೇಡ್ಕರ್ ಸೇನೆಯ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ಬೈಂದೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 66ರ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಗಂಗೊಳ್ಳಿ ಕರಾವಳಿ ಪೊಲೀಸ್ ಪಡೆಯ ಉಪನಿರೀಕ್ಷಕರಾದ ಬಾಬು ಪೂಜಾರಿ ಇವರ ನೇತೃತ್ವದಲ್ಲಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗೋಪಾಲ್ ಕಾರ್ವಿ, ಕಾನ್ಸ್ಟೇಬಲ್ ಚೇತನ್ ಹಾಗೂ ಠಾಣೆಯ ಕರಾವಳಿ ನಿಯಂತ್ರಣ ದಳದ ಸಿಬ್ಬಂದಿಯವರ ಶ್ರಮದಾನದೊಂದಿಗೆ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಬಲೆಯನ್ನ ಕಟ್ಟಿ ಪ್ರವಾಸಿಗರಿಗೆ ಕೆಂಪು ಪಟ್ಟಿ ಹಾಗೂ ಸೂಚನಾ ಫಲಕ ಅಳವಡಿಸಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಮಳೆಗಾಲದ ಸಮಯವಾಗಿರುವುದರಿಂದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಹುಚ್ಚಾಟ ಮಾಡಬಾರದು ಎಂದು ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸತೀಶ್ ಕುಮಾರ್, ಗಂಗನಾಡು, ಕೋಸ್ಟಲ್ ನ್ಯೂಸ್, ಕುಂದಾಪುರ. ಅಳವಡಿಸದಿದ್ದರೆ ನಾವು ಅವರನ್ನು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಈಗ ಮ್ಯಾನ್ ಪವರ್ಗಿಂತ ನಾವು ಅನೌನ್ಸ್ಮೆಂಟ್ ಮಾಡಿದರೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಮ್ಯಾನ್ ಅಂತ ಹೇಳಿದ್ರೆ ಈಗ ನಾವು ಒಬ್ಬನೇ ಹೋಗಿ ಇಲ್ಲಿ ನಿಂತವ್ರಿಗೆ ಹೇಳುವಾಗ ಅಲ್ಲಿ ನಿಂತವ್ರು ಇಳಿತಾರೆ. ಅದೇ ಮೈಕಲ್ಲಿ ಹೇಳಿದರೆ ಎಲ್ಲರಿಗೂ ಕೇಳ್ತದೆ. ಅದು ಕೂಡ ಲೌಡ್ ಮೈಕ್ ಬೇಕು, ಅದಕ್ಕೆ ಮತ್ತು ಸೈರನ್ ಕೂಡ ಬೇಕು. ಸೈರನ್ ಇದ್ದರೆ ನಾವು ಪದೇ ಪದೇ ಅವರಿಗೆ ಎಚ್ಚರಿಸ್ತಾ ಇರ್ಬೋದಲ್ಲ. ಇದು ನಮ್ಮದೊಂದು ಅಭಿಪ್ರಾಯ. ಏನು ಹೇಳ್ತೀರಿ ಸರ್? ಈ ಸೈರನ್ ಹಾಕಿದ್ದಕ್ಕೋಸ್ಕರ ಜನ ಮೇಲೆ ಬಂದರು. ಸಿಬ್ಬಂದಿಗಳು ಎಲ್ಲೊಂಡದವರು ಇದ್ದಾರೆ, ನಾವಿದ್ದೀವಿ, ಕೈಪಾಡು ಇದ್ದೀವಿ, ಎಲ್ಲ ಇದ್ದೀವಿ. ಆದರೂ ಜನ ಮೇಲೆ ಬರ್ತಾ ಇಲ್ಲ. ಸೈರನ್ ಯಾವಾಗ ಮೊಳಗ್ತೋ ಅಲ್ಲಿಂದ ಜನ ಬರ್ತಾರೆ. ಅಂದರೆ ಜನ ನಮ್ಮ ವಿಸಿಲ್ ಕೇಳಲ್ಲ. ಗಾಳಿ ಮೇಲೆ ಈ ಕಡೆ ಇರ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗೋದು ಬಂದುಬಿಡ್ತಾರೆ.
ನೋಡುವವ್ರ ಮನಸ್ಸಿಗೆ ಕರ್ತವ್ಯ ಮಾಡೋದಿಲ್ಲ ಅಂತ ನಾವು ಇಲ್ಲಿ ಇದ್ದುಕೊಂಡು ನಮ್ಮ ಎದುರಿಗೆ ಇಳಿತಾರೆ ಆ ಕಡೆ. ಆವಾಗ ಏನು ಮಾಡ್ಬೇಕು ನಾವು? ಇಬ್ಬರು ಇರುವುದಲ್ಲ, ಇಬ್ಬರು ನಾವು ಹಾಗೆ ಇದನ್ನಾದರೂ ನೋಡಿ ಆದರೂ ಸ್ವಲ್ಪ ತಡಿಬೋದು ಅನ್ನುವಂಥ ಒಂದು ಉದ್ದೇಶ ನಮ್ಮದು ಅಷ್ಟೇ. ಅದು ಬಿಟ್ಟರೆ ಬೇರೆಯವರಿಗೆ ಸಮಸ್ಯೆ ಆಗಬಾರ್ದು, ಅವ್ರಿಗೆ ಜೀವಹಾನಿ ಆಗಬಾರ್ದು, ಜೀವಹಾನಿ ಆಗಬಾರ್ದು. ಪಾಪ ದೂರದಿಂದ ಬಂದಿರ್ತಾರೆ ಅವರು, ನಮ್ಮ ಜಿಲ್ಲೆಗೆ ಬಂದಿರ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಅವರದ್ದು ಪ್ರಾಣಹಾನಿ ಆಗಬಾರ್ದು ಅನ್ನೋದು ನಮ್ಮದೊಂದು ಉದ್ದೇಶ. ಇದೀಗ ಖರ್ಚು ಯಾರು ಗಂಗೊಳ್ಳಿ ಕಾವಲು ಪಡೆಯ ನಮ್ಮ ASI ಬಾಬಣ್ಣ ಅವರು ಮಾಡ್ತಾಯಿದ್ರು. ಗಂಗೊಳ್ಳಿ ಕರಾವಳಿ ಕಾವಲು ಪಡೆಯ ASI ಬಾಬು ಸರು ಇದ್ರದ್ದೆಲ್ಲ ನಿರ್ವಹಣೆ ಮಾಡ್ತಾಯಿದ್ರೆ, ನಮ್ಮ KND ಸ್ಟಾಫ್ನವರೆಲ್ಲ ಸೇರಿಕೊಂಡು ಶ್ರಮದಾನ ಮಾಡ್ತಾ ಇದ್ದಾರೆ. ಏನೋ ಬೆಳಿಗ್ಗೆ ಈಗ 9 ಗಂಟೆಯಿಂದ ಶುರು ಮಾಡಿದ್ದಾರೆ. ಎಲ್ಲ ನಾವೇ ಇದು ಮಾಡ್ತಾ ಇದ್ದೇವೆ. ಇದಕ್ಕೆ ಯಾರೇ ಸ್ಪಾನ್ಸರ್ ಆಗಲಿ ಯಾರೂ ಇಲ್ಲ, ಎಲ್ಲ ನಮ್ಮದೇ ಇದೆಲ್ಲ.